ಸ್ವಾಗತಂ ಸುಸ್ವಾಗತಂ. ಎಲ್ಲಿದ್ದೀವಪ್ಪ ಅಂದರೆ ಘಾಟಲ್ಲಿದ್ದೀವಿ. ಅಲ್ಲಿಂದ ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾಡ್ಕೊಂಡು ಸೀದಾ ಬಂದು ಘಾಟ್ನಾಗ ಹೋಗ್ತಾ ಇದೀವಿ ನೋಡಿ. ಬೇಜಾರಾಯ್ತು ನಮಗೆ. ಯಾಕೆ ಬೇಜಾರಾಯ್ತು ಅಂದರೆ ದೊಡ್ಡಪ್ಪನ ಬಿಟ್ಟು ಬಂದ್ವಲ್ಲ, ಅದಕ್ಕೆ ಬೇಜಾರಾಯ್ತು. ದೊಡ್ಡಪ್ಪನ ಕರ್ಕೊಂಡು ಕರ್ನಾಟಕ, ಮಹಾರಾಷ್ಟ್ರ, ಛತ್ತೀಸ್ಗಢ ಎಲ್ಲ ಹೋಗಿ ಬಂದ್ವಿ. ಆದರೆ ಲಾಸ್ಟಿಗೆ ಮಂಗಳೂರಾಗ ಕೈ ಬಿಟ್ಟು ಬಂದ್ವಿ. ಬೇಜಾರಾಯಿತು. ಯಾಕಂದರೆ ಅದು 1 ಗಂಟೆ 2 ಗಂಟೆ ಕೆಲಸ ಆಗಿದ್ದರೆ ಕಾತ್ಕೊಂಡು ಇರ್ತಿದ್ವಿ ಬರೋವರೆಗೂ. ಅದಕ್ಕೆ ಐಟಮ್ ಬರಲೇಬೇಕು. ಹಂಗಾಗಿ ನಾವು ಬಂದ್ವಿ. ಏನು ಮಾಡೋಕ್ಕೆ ಬರಲ್ಲ ಅಂಥೇಳಿ ಅಲ್ಲೇ ರೂಮ್ ಮಾಡ್ಕೊಂಡು ಬಿಟ್ಟು ಬಂದ್ವಿ. ಗಾಡಿ ಹಾರ್ಬರ್ ಒಳಗೈತೆ. ನಾವು ಲೋಡ್ ಗಾಡಿ JCB ತಳ್ಳಿ ಹೊರಗೆ ತರಿಸ್ಬೋದಾಗಿತ್ತು. ಯಾಕೆ ತರಿಸಿಲ್ಲ ಅಂದರೆ ಅದು ಆಕ್ಸಲ್ ಪೀಸ್ ಬರುತ್ತಲ್ಲ, ಕಟ್ಟಾಗಿ ಒಳಗೆ ಬಿದ್ದಿರುತ್ತೆ. ಕ್ರೌನ್ ಪಿನ್ ಇದು ಒಳಗೆ ಬಿದ್ದಿರುತ್ತಲ್ಲ, ಅವಾಗ ಕ್ರೌನ್ ಪಿನ್ಯನ್ ತಿರುಗುತ್ತೆ ಗಾಡಿ ಇದು ತಳ್ಳಿದಾಗ. ಅವಾಗಿನ್ನೇನು ಅದು ಪೀಸು ಕ್ರೌನ್ ಪಿನ್ಯನ್ಗೆ ಅದಕ್ಕೆಲ್ಲ ಉಜ್ಜಿ ಕ್ರೌನ್ ಪಿನ್ಯನ್ ಹೋಗ್ಬಿಡ್ತಂತೇಳಿ ಅಲ್ಲೇ ಬಿಟ್ಟಿವಿ ಗಾಡಿನ. ಮತ್ತು ಮೆಕ್ಯಾನಿಕ್ಕಿಗೆ ಪಾಸ್ ಮಾಡ್ಸೋಕ್ಕೆ ಎಲ್ಲ ರೆಡಿ ಮಾಡಿದ್ವಿ. ನಮ್ಮ ಟ್ರಾನ್ಸ್ಪೋರ್ಟ್ನೆಲ್ಲ ರೆಡಿ ಮಾಡ್ತಾನೆ, ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ. ನಾವು ಯಾಕೆ ಒಂದೇ ಟ್ರಾನ್ಸ್ಪೋರ್ಟಿಗೆ 10 ವರ್ಷದಿಂದ ಹೋಗೋದಂದರೆ ನಮ್ಮ ಟ್ರಾನ್ಸ್ಪೋರ್ಟ್ನೇನು ಅದನ್ನಲ್ಲ, ಗಾಡಿಗೇನಾದರೂ ನಮಗೇನಾದ್ರೂ ಮಂಗಳೂರು ಅಕ್ಕಪಕ್ಕ 50-100 ಕಿಲೋಮೀಟ್ರ್, ಕುಂದಾಪುರ, ಈ ಕಡೆ ಕೇರಳ, ಕಣ್ಣೂರಾಗೆ ಅಲ್ಲೆಲ್ಲ ಬಂದು ರೆಸ್ಪಾನ್ಸ್ ಮಾಡ್ತಾನೆ. ನಮ್ಮ ಗಾಡಿ ಕೇರಳದಾಗ ಒಂದ್ಸಲ ಆಕ್ಸಿಡೆಂಟ್ ಆಗಿತ್ತು. ಅಂದರೆ ಇದು ಯಾವಾಗಿಂದ ಅಂದರೆ ಅಲ್ಲೇ ಒಂದು 5 ವರ್ಷದ ಮಾತು. ಬೈಕ್ನೇನು ಬಂದು ಗಾಡಿಗೆ ಬಿದ್ದಿದ್ದ. ಅವ್ನಿಗೆ ಏನಾಗಿರಲಿಲ್ಲ. ಬೈಕು ಹತ್ತಿಳಿದ್ಬಿಟ್ಟಿತ್ತು ಲಾರಿ. ಅವಾಗ ಫೋನ್ ಮಾಡಿ ಹೇಳ್ದೇಟಿ ಕಾಸರಗೋಡಾಗ ಯಾರೋ ಅವ್ರ ಫ್ರೆಂಡನ್ನು ಕಳಿಸಿ ಸೆಟ್ಲ್ಮೆಂಟ್ ಮಾಡಿಸಿದ್ದ. ಅದಕ್ಕೆ ನಾವು ಒಂದೇ ಟ್ರಾನ್ಸ್ಪೋರ್ಟಾಗಿ ತುಂಬೋದು. ಬೇರೆ ಟ್ರಾನ್ಸ್ಪೋರ್ಟಾಗೆಲ್ಲ ಹಂಗೆಲ್ಲ ಏನಿಲ್ಲ. ಏನನ್ನ ಆತಂದರೆ ನಿನ್ನ ಲಾರಿ ನೋಡ್ಕೊಳ್ಳಪ್ಪ ಅಂತಾರೆ ಅಷ್ಟೇ. ಅವ್ರಿಗೆ ಕಮಿಷನ್ ಬಿಟ್ಟರೆ ಇನ್ನೇನು ಇರಲ್ಲ. ಟ್ರಾನ್ಸ್ಪೋರ್ಟರ್ ಇದ್ದಾರೆ, ಎಲ್ಲರಿಗೂ ಹೇಳಕ್ಕೆ ಬರಲ್ಲ. ಕೆಲವು ಟ್ರಾನ್ಸ್ಪೋರ್ಟ್ ಇದ್ದಾವೆ. ನಮಗೆ ಮಾತ್ರ ಮಂಗಳೂರಾಗೆ ನಜೀರ್ ಬಿಟ್ಟರೆ ಇನ್ಯಾರೂ ಗೊತ್ತಿಲ್ಲ. ಬೇರೆಯವ್ರ ಹತ್ರ ಹೋಗೋದೇ ಇಲ್ಲ ನಾವು. ಏನು ಇವತ್ತು ಲೋಡ್ ಇಲ್ಲ ಅಂದರೆ ಬೇಕಾದ್ರೆ 1 ದಿವಸ 2 ದಿವಸ ಕಾದು ಲೋಡ್ ಮಾಡ್ಕೊಂಡು ಹೋಗ್ತೀವಿ ಹೊರತು ಬೇರೆಯವ್ರ ಹತ್ರ ಹೋಗೋದು ಇಲ್ಲ. ನಮ್ಮ ಓನರ್ ಕಳ್ಸೋದಿಲ್ಲ. ನಮ್ಮ ಓನರ್ ಸುಮ್ಮನೆ ತಮಾಷೆಗೆ ಹೇಳಿದ್ರು ನಾವು ಹೋಗೋದಿಲ್ಲ ಅಂತಾನು. ನಮ್ಮ ಗಾಡಿ ಒಳಗೆ ಟ್ರಬಲ್ ಆಗಿರೋದಕ್ಕೆ ಬಂದು ನಮ್ಮ ಹತ್ರ ಬಿಲ್ ಕೊಟ್ಟು ದುಡ್ಡು ಕೊಟ್ಟು ಅಡ್ವಾನ್ಸು ನಮ್ಮ ದೊಡ್ಡಪ್ಪನ ಕರ್ಕೊಂಡೋಗಿ ರೂಮ್ ಮಾಡಿ ರೂಮ್ನಾಗ ಬಿಟ್ಟು ಹೋಗಿದ್ದಾನೆ ಮನೆಗೆ. ಅಲ್ಲೇವರೆಗೂ ನಮ್ಮ ಹತ್ರನೇ ಇದ್ದ. ಇವಾಗ ಮೆಕ್ಯಾನಿಕ್ ಒಳಗೆ ಹೋಗೋಕ್ಕೆ ಪಾಸ್ ಮಾಡಿಸ್ಬೇಕಲ್ಲ ಹಾರ್ಬರ್ ಗೇಟಾಗಿ, ಅದೆಲ್ಲ ಮಾಡಿಸಿದ್ದಾನೆ. ದೊಡ್ಡಪ್ಪನ ರೂಮ್ನಾಗ ಬಿಟ್ಟಿದ್ದಾನೆ. ನಾವು ಬಿಟ್ಟು ಬಂದ್ವಿ. ಅಲ್ಲೇ ಘಾಟ್ ಹತ್ತು ಹೋಗ್ತಾಯಿದ್ವಿ ನೋಡಿ. ಘಾಟ್ನಾಗ ಅಂದರೆ ದೇವಸ್ಥಾನ ಬರುತ್ತೆ ಕೆಳಗೊಂದು. ಆ ದೇವಸ್ಥಾನ ದಾಟಿ ಒಂಚೂರು ಮುಂದೆ ಬಂದಿದ್ದೀವಿ. ಟೈಮು 11 ಗಂಟೆ ಆಗಿದ್ದು ಗುರು. ನಾವು ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ತೀವಿ. ಅವನು ಇದ್ದಿದ್ರೆ ಚೆನ್ನಾಗಿರೋದು. ನಾನು ಮುಂದೆ ನೀನು ಮುಂದೆ ಅಂತೇಳಿ ಹೋಗೋದು. ಒಂದು ಎಲ್ಲ ಕರೆಕ್ಟು. ಅರ್ಜೆಂಟ್ ಮಾಡ್ತಾನಲ್ಲ, ಅವಾಗಲೇ ನಮಗೆ ಸಿಟ್ಟು ಬರೋದು. ಸಿಟ್ಟು ಬಂದಾಗ ನಾವು ಬೈದು ಕಳಿಸ್ತೀವಿ. ಹಿಂಗೆ ಹೋಗಿ ಗಾಡಿಗೆ ಉಳ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾನೆ. ಚಿನ್ನು ಅಂತೇಳಿ ತೀಟಿಗೆ ಮಾಡ್ಕೊಂತ. ಅಂದರೆ ಸಿಟ್ಟು. ನಾವು ಏನು ಬೈದ್ರೂ ಜಗಳ ಮಾಡಿದ್ರೂ ಒಂದು ಸ್ವಲ್ಪ ಹೊತ್ತು ಅಷ್ಟೇ. ಆಮೇಲೆ ಅವನೇ ಬರ್ತಾನೆ ನಮ್ಮ ಹತ್ರ. ಈಗ ಅವನು ಸಿಟ್ಟಾದ್ರೂ ಅವನೇ ಸಿಟ್ಟಾದ್ರೆ ನಾವು ಬೈದು ಕಳಿಸ್ತೀವ. ಅವಾಗ ಹೋಗಿ ಹಂಗೆ ಬಂದ್ಬಿಡ್ತು. ಒಂದು 5ರಿಂದ 10 ನಿಮಿಷ ಅಷ್ಟೇ. ಬಮ್ಮಮ್ಮ ಅಂದ್ರೆ 1/4 ಗಂಟೆ. ಆಮೇಲೆ ಹಂಗೆ ಬಂದು ನಮ್ಮನ್ನು ತೀಟಿಗೆ ಮಾಡ್ಕೊಂಡು ಕೂದಲು ಜಗ್ಗೋದು, ಇದು ಕೈ ಹಿಡ್ದು ಎಳಿಯೋದು, ಟೀ ಕುಡಿಯೋನು ಬಾ ಅಂತ ಕರೆಯೋದು ಮಾಡ್ತಾನೆ. ಅಲ್ಲೇ ಬಿಟ್ಟು ಬಂದ್ವಿ. ನಿನ್ನೇನು ಹೊಟ್ಟೆ ಸ್ವೀಟ್ ತಡೆಯಲ್ಲ ಅಂತೇಳಿ ನಮ್ಮ ಹತ್ರ ಬೇಳೆ ಸಾರು ಅನ್ನ ಇತ್ತು, ಅದ್ರಾಗ ಊಟ ಮಾಡಿಸಿ ಬಂದ್ವಿ. ಆಮೇಲೆ ಇನ್ನೂ ಸ್ವಲ್ಪ ಉಣ್ತಾನೆ ಅಂತೇಳಿ ಇನ್ನು ಘಾಟ್ನಾಗ ಹೋಗ್ತಾ ಇದೀವಿ ನೋಡಿ. ಇಲ್ಲಿ ಒಂದು 5 ಕಿಲೋಮೀಟ್ರ್ ಗಾಡಿ ಫುಲ್ ಫಾಸ್ಟ್ ಹೋಗುತ್ತೆ ಟಾಪ್ನಾಗೆ. ಅದಕ್ಕೆ ಟಾಪ್ನಾಗ ಹೊಡಿತಿರೋದು ನೋಡಿ ನಾವು ಇಲ್ಲಿ. ಇದು ನಾವು ಹಗ್ಲತ್ತು ಬರ್ಬೇಕಂತ ಇದ್ದೀವಿ ಗುರು. ಈ ಘಾಟ್ನಾಗೆ ಏನು ಮಾಡ್ತೀರಾ, ನಾವು ಬೆಳಿಗ್ಗೆ ನಾಳೆ ಲೋಡ್ ಮಾಡ್ಬೋದಾಗಿತ್ತು. ಆದರೆ ಬೆಳಗ್ಗೆ 10 ಗಂಟೆಗೆ ಗಾಡಿ ಖಾಲಾಗಿತ್ತಲ್ಲ, 11 ಗಂಟೆಗೆ. ಹಂಗಾಗಿ ಲೋಡ್ ಮಾಡಿದ್ದು. ಮಧ್ಯಾಹ್ನ 3 ಗಂಟೆಗೆ ಗಾಡಿ ಖಾಲಿ ಆದ್ರೆ ಲೋಡ್ ಮಾಡಿಬಿಡ್ತೀವಿ. ಒಟ್ಟು ನಾವು ರೆಸ್ಟ್ ತಗೊಂಡಿರ್ಬೇಕು ಮಂಗಳೂರಾಗ ಬಂದು. ಹಂಗಾದ್ರೆ ಲೋಡ್ ಮಾಡ್ತೀವಿ. ರೆಸ್ಟ್ ಇಲ್ಲ ಅಂದರೆ ಲೋಡೇ ಮಾಡಲ್ಲ. ನಾಳೆ ನೋಡೋಣ ಅಂತ ಬಿಡು ಅಂತೇಳಿ ಸುಮ್ಮನೆ ಆಗಿಬಿಡ್ತೀವಿ. ಇವತ್ತು ಲೋಡ್ ಮಾಡಿದ್ವಿ. ಅವನ್ನೇನು ಲೇಟ್ ಆಗಲ್ಲ. ನಾಳೆ ಬರ್ತಾನೆ ಅವನು ಹಿಂದೆ. ಏನು ನಾವು ನಾಳೆ ಖಾಲಿ ಮಾಡಿ ಮನೆಗೆ ಹೋಗ್ತೀವಿ. ಅವ್ನು ನಾಡ್ದ ಬರ್ತಾನಷ್ಟೇ. ಏನು ಮಾಡೋಕ್ಕಲ್ಲ. ಹೋಗ್ತಾ ಇದೀವಿ ನೋಡಿ ಘಾಟ್ ಹತ್ತಿ. ಯಾರು ಸ್ನೇಹಿತರು ಇಲ್ಲ, ಏನಿಲ್ಲ ಹೋಗೋಕ್ಕೆ. ನೋಡೋಣ ಎಷ್ಟು ಗಂಟೆಗೆ ಇದು ಫ್ಯಾಕ್ಟ್ರಿಗೆ ಹೋಗ್ತೀವೋ ಏನೋ. ನಮ್ಮ ಮುಂದೆ ಎಷ್ಟು ಗಾಡಿ ಹೋಗಿದಾವೆ ಅನ್ನೋದೇ ಗೊತ್ತಿಲ್ಲ. ನಾವು ಬಿಟ್ಟಿದ್ದೆ ಲೇಟ್ ಗುರು. 8 ಗಂಟೆಗೆ ಡೀಸೆಲ್ ಹಾಕ್ಸ್ಕೊಂಡು ಒಂದು ದುರ್ಗಕ್ಕೆ ಒಂದು ಕವರ್ ಕೊಟ್ಟ ನಮ್ಮ ಟ್ರಾನ್ಸ್ಪೋರ್ಟ್ನೇನು. ಇದನ್ನು ಹೋಗಿ ಒಂದು ಲಾರಿ ಓನರಿಗೆ ಕೊಡು ಬಂದು ಇಸ್ಕೊಂತಾರೆ ಅಂದ.
ನಾನು ಹೇಳಿದೆ ಅಣ್ಣ ನಾವು ಖಾಲಿ ಮಾಡಿ ಬಂದು ಕೊಡೋದು, ಹೋಗ್ತಾ ಲೋಡ್ ಗಾಡಿ ಕೊಡೋಕ್ಕಾಗಲ್ಲ ಅಂದೆ. ಹಂಗೆ ಹೋಗ್ಬೇಕಾದ್ರೆ ಕೊಟ್ಟು ಅಂದ, ನಾವು ದುರ್ಗಕ್ಕೆ ಹೋಗಲ್ಲ, ಸಕಲೇಶ್ಪುರ ಹುಳಿಯಾರ ಮೇಲೆ ಹೋಗ್ತೀವಿ ಅಂದೆ. ಸರಿ ಆಯಿತು ಹಂಗೆ ಮಾಡು ಅಂತ ಹೇಳ್ದ. ಬಂದ್ವಿ. ಇನ್ನು ಮೇಲ್ಗಡೆ ಹೋಗಿ ಮಾರನಹಳ್ಳಿ ಚೆಕ್ ಪೋಸ್ಟ್ ಐತಲ್ಲ, ಅಲ್ಲಿ ಹೋಗಿ ಡ್ರೈ ಫ್ರೂಟ್ಸು ಅದೆಲ್ಲ ತೊಗೋಬೇಕಂತ ಇದ್ದೀವಿ. ಮನೆಗೆ ತೊಗೊಂಡು ಹೋಗೋದು. ನಾನು ಯಾವಾಗ ಮಂಗಳೂರಿಗೆ ಬಂದರೂ ಹೋದ್ರೂ ಡ್ರೈ ಫ್ರೂಟ್ಸ್ ಇಲ್ದಲೇ ಹೋಗಲ್ಲ. ಟೀ ಪುಡಿ, ಮನೆಗೆ ಸಾಂಬಾರು ಐಟಮು, ಚಕ್ಕೆ, ಮಸಾಲ, ಲವಂಗ, ಸಾಸಿವೆ, ಜೀರಿಗೆ ಪ್ರತಿಯೊಂದು ಐಟಮ್ ತಗೊಂಡೋಗ್ತೀನಿ ನಾನಿಲ್ಲಿ. ಬಂದರೆ ಒಂದು 6 ತಿಂಗಳಿಗೆ ಆಗೋಷ್ಟು ಸಾಮಾನು ತಗೊಂಡೋಗೋದು. ಇವಾಗ ಸದ್ಯಕ್ಕೆ ಏನು ತಗೊಂಡೋಗಂಗಿಲ್ಲ. ಸ್ವಂತ ನಾನು ಬಂದಾಗ ಕ್ಯಾಲಿಕೇಟ್ಗೆ ಹೋಗಿದ್ವಲ್ಲ, ಅವಾಗೆಲ್ಲ ತಗೊಂಡೋಗಿದ್ದೆ. ಇವಾಗೇನು ಡ್ರೈ ಫ್ರೂಟ್ಸ್ ಖಾಲಿಯಾಗಿದ್ದಾವೆ ಅಷ್ಟೇ, ಅವನ್ನ ತಗೊಂಡು ಹೋಗೋದು. ಇವಾಗ ಈ ಟ್ರಿಪ್ಪಿ ಹಿಂಗೆ ಹೋಗೋ ಬೇಟ ಇಲ್ಲೇ ಘಾಟ್ನಾಗೆ ಖಾಲಿ ಆಗ್ತತೆ, ಅರ್ಧ ದಾರಿಗೇ ಮನೆಗೆ ತಗೊಂಡು ಹೋಗೋದು. ಮತ್ತು ಮಂಗ್ಳೂರಿಗೆ ಯಾವಾಗ ಬರ್ತೀನೇನೋ, 1 ತಿಂಗಳು ರಜೆ ಹಾಕ್ಬೇಕಂತ ಇದ್ದೀನಿ ನಾನು. ನಮ್ಮ ಓನರ್ ನೋಡಿದರೆ ಇನ್ನೂ ಗುಯ್ಯ ಅಂತದಾನೆ, ಒಂದೊಂದು ತಿಂಗಳು ರಜೆ ಹೋದರೆ ಹೆಂಗೆ ಅಂತಂದು ನೋಡೋಣ. ಇವಾಗ ಒಂದು 15 ದಿವಸ ಅಂತೂ ರಜೆ ಹಾಕೋದು, ಆಮೇಲೆ ನೋಡಿದ್ರೆ ಆಯ್ತು. 15 ದಿವಸ ಹೋದರೆ ನಮ್ಮ ಓನರು ಅದೇ ಓದೋನು ಹತ್ಲಾಗ ಹೋಗ್ಬಿಟ್ಟಲ್ಲೋ ಬರೋಕ್ಕಾಗಲ್ಲೇನೋ ಬೇಗ ಅಂತಿರ್ತಾನೆ. ಒಟ್ಟು ನಮ್ಮ ಓನರ್ಗೆ ಏನಿಲ್ದಿದ್ರು ಪರವಾಗಿಲ್ಲ, ನಾನು ಇರಬೇಕು. ನಾನು ಗಾಡಿಯಾಗಿದ್ದರೆ ಸಮಾಧಾನದಾಗಿರ್ತಾನೆ, ಇಲ್ಲಾಂದರೆ ಕೈಯ ಅಂತಿರ್ತಾನೆ. ಮನೆಗಿದ್ನಂದರೆ ಒಂದು 8-10 ದಿವಸ ಸುಮ್ಮನೆ ಇರ್ತಾನೆ, ಆಮೇಲೆ ಬಾರೋ ಅಂತಿರ್ತಾನೆ ಅಂತ ನಮ್ಮ ಓನರು. ನೋಡೋಣ ಏನಾಗ್ತದೆ ಏನೋ. ಹೇಳಿದ್ನಿ ನಾಗ್ಪುರಿಂದ ವಾಲ್ಟೇಟ್ಗೆ ರಜೆ ಇಳಿತೀನಿ, ಒಂದು 20 ದಿನ ಡ್ರೈವರಿಗೆ ಕಳ್ಸಂತಂದು. ನೀನೇ ಯಾರಿಗೇನು ಕಳ್ಸಂತ ಹೇಳ್ದ. ನಮ್ಮ ಹುಡುಗರು ಯಾರೂ ಇಲ್ಲ ಇವಾಗ ಸದ್ಯಕ್ಕೆ ಕಳ್ಸೋಕ್ಕೆ. ಓನರ್ಗೆ ಹೇಳಿದ್ನಿ ಯಾರನ್ನ ಅಡ್ಜಸ್ಟ್ ಮಾಡಿ ಕಳಿಸು ಅಂತೇಳಿ, ಇಲ್ಲಾಂದರೆ ಹರಿಯಾಣ ಡ್ರೈವರ್ ಇದ್ದಾನೆ ಅವನಿಗೆ ಕರ್ಸೋದು. ಅವನು ಬಂದರೆ 2 ತಿಂಗಳಂತಾನೆ ನೋಡೋದು, ಆಮೇಲೆ ಏನು ಮಾಡೋದು ಅಂಥೇಳಿ. ಯಾವುದೋ ಗಾಡಿ ಟೈರ್ ಪಂಚರ್ ಆಗೈತೆ ಕಾರು ಘಾಟ್ನಾಗೆ, 0 ಯಾರೋ ಡಿಚ್ಚಿ ಹೊಡೆದ್ಬಿಡ್ತಾರೆ ಹಿಂದೆ. ಇಲ್ಲೇನು ಗುರು ಮರ ಬಿದ್ದತ್ತ. ಓಹೋ, ಗೋರ್ಮೆಂಟ್ ಬಸ್ ಫುಲ್ ಸೈಡ್ ಹೊಡ್ಕೊಂಡು ಹೋಗ್ತದೆ. ಗೋರ್ಮೆಂಟ್ ಬಸ್ ಅಂದೇಟಿಗೆ ದಾಸ ಬಂತು ನೋಡಿ. KSRTC ಬಸ್ ಕಂಡ್ರೆ ನನಗೆ ಭಾಳ ಇಷ್ಟ. ಈ ಡೆಕೋರೇಷನ್ ಮಾಡಿರ್ತಾರಲ್ಲ, ವೀಲ್ ಕಪ್ಪು, ಸ್ಕ್ರೀನು ಹಾಕಿ ಮತ್ತು ರೇಡಿಯೋ ಮಾಡಿಸಿ, ಅವನ್ನ ಕಂಡ್ರೆ ಇನ್ನೂ ಇಷ್ಟ. ಆದರೆ ಏನು ಮಾಡ್ತೀರಾ, ಕೆಲವ್ರು ಡ್ರೈವರ್ಗಳಿರ್ತಾರಲ್ಲ ಅದ್ರಾಗೆ ಬೊಲ್ಲೆ ದುರಂಕಾರ ತೋರಿಸ್ತಾರೆ ಗುರು. ಅವ್ರನ್ನ ಕಂಡ್ರೆ ಒಂಥರ ಆಗ್ತದೆ. ಹಿಂದ್ಗಡೆ ಒಂದು ವೀಡಿಯೋದಾಗ ಹಾಕಿದ್ದೀನಿ. ಅದು ಧಾರವಾಡ ಕಾರವಾರ ಓಡಾಡೋದು ಮೋಸ್ಟ್ಲಿ ಇರ್ಬೋದು ಅನಿಸುತ್ತೆ. ಹುಬ್ಳಿ ಡಿಪೋ ಬಸ್ಸು. ಹುಬ್ಳಿ ಕಾರವಾರ ಹುಬ್ಳಿ ಡಿಪೋ ಬಸ್ಸು ಭಾರಿ ಸಖತ್ತಾಗಿ ಡೆಕೋರೇಟ್ ಮಾಡಿದ್ದ. ಹಿಂದೆ ಮುಂದೆ ಎಲ್ಲ ಲೈಟಿಂಗ್ಸ್ ಹಾಕ್ಸಿ, ಒಳಗೆ ಹೊರಗೆಲ್ಲ ಸ್ಕ್ರೀನ್ ಹಾಕಿದ್ದ. ಅದನ್ನ ವೀಡಿಯೋ ಮಾಡ್ಕೆ ಬಂದ. ಡ್ರೈವರ್ ಹಿಂಗೆ ಕೈ ಅಂತ ಬಂದ. ಜಾಸ್ತಿ ವೀಡಿಯೋ ಮಾಡ್ತಿದ್ವಿ ನಾವು. ಅದೇನು ಮಾಡ್ತೀರಾ, ಯಲ್ಲಾಪುರ ಟೌನ್ನಾಗಿತ್ತು. ಒಂದು 20 ಸೆಕೆಂಡು ವೀಡಿಯೋ ಮಾಡಿದ್ವಿ ಅಷ್ಟೇ. ಮುಂದಕ್ಕೆ ಬಿಟ್ಟು ನಾವು ಮುಂದಕ್ಕೆ ಬಂದು ಓವರ್ಟೇಕ್ ಮಾಡ್ಕೊಂಡು ಬಂದ್ವಿ. ಭಾಳ ಚೆನ್ನಾಗಿತ್ತು. ಫೇಮಸ್ ಬಸ್ ಅಂದರೆ ಸಿರ್ಸಿಯಿಂದ ಎಲ್ಲಿಗ ಓಡಾಡೋದು ಗುರು. ಅದು ರಣಧೀರ ಅಂತ ಡ್ರೈವರ್ ಹೆಸರು. ಪಾಪ ಆ ಡ್ರೈವರು ಇವಾಗ ಇಲ್ಲ, ತೀರೋದ್ರು. ಆ ಬಸ್ ಫೇಮಸ್ಸು. ಇನ್ನೂ ಅಂಥ ಬಸ್ ಭಾಳ ಇದ್ದಾವೆ. ಇವಾಗ ರೀಸೆಂಟಾಗೆ ಎಸ್ ಎಲ್ ಅಲ್ಲ ಗುರು, SLV ಟ್ರಕ್ ಬ್ಲಾಗ್ಸ್ ಅಂತ ಒಬ್ಬರು ವೀಡಿಯೋ ಮಾಡೋರು. ಆ ಅಣ್ಣನ ಹೆಸರು ಗೊತ್ತಿಲ್ಲ ನನಗೆ, ವೀಡಿಯೋ ನೋಡ್ತಿದ್ದೆ. ಅವರು KSRTCಯಲ್ಲಿದ್ದಾರೆ. ಮತ್ತು ಶ್ರೀ ಟ್ರಕ್ ಬ್ಲಾಗ್ಸು ಶ್ರೀಧರ್ ಅಣ್ಣ, ಅವಣ್ಣನು KSRTCಗೆ ಅಪಾಯಿಂಟ್ ಆಗಿ 1 ವರ್ಷ ಆಯಿತು. ಅವ್ರು ಯಾರೂ ಇಲ್ಲ ಇವಾಗ ಸದ್ಯಕ್ಕೆ, ಎಲ್ಲ KSRTCಯಲ್ಲಿದ್ದಾರೆ. ಅವರು ಶ್ರೀಧರ್ ಅಣ್ಣ ಎಲ್ಲಿ ಸಿಗ್ತಾರೋ ಏನೋ ಗೊತ್ತಾಗೋದಿಲ್ಲ ನಮಗೆ. ಸಿಕ್ಕ ಖಂಡಿತ ಮಾತಾಡ್ಸೋಣ. ನಮ್ಮ ಅಂಕಲ್ಲು ಸಿಕ್ಕು ಭಾಳ ದಿವಸ ಆಯಿತು. ಶಂಕರಣ್ಣನ ಮಾತಾಡಿಸ್ಬೇಕು. ಸಿಕ್ಕಿಲ್ಲೇನಿಲ್ಲ, ಫೋನಲ್ಲಿ ಅವಾಗವಾಗ ಮಾತಾಡ್ತಿರ್ತೀವಿ. ಇವಾಗ ಸದ್ಯಕ್ಕೆ ರಜದಲ್ಲಿದ್ದಾರೆ ಶಂಕರಣ್ಣ. ಅವರು ಹೊಸ ಗಾಡಿ ತರ್ತಾರೇನೋ ಮೋಸ್ಟ್ಲಿ, ಅದಕ್ಕೆ ರಜೆ ಹಿಡಿದಿರ್ಬೋದು. ಅವ್ರ ಗಾಡಿಗೆ ಅನಿಲ್ ಅಣ್ಣ ಹೋಗಿದ್ದಾನೆ. ಅದೇ ರೀಲ್ ಸ್ಟಾರ್ ಅನಿಲ್ ಕುಮಾರ್ ಅಂತೇಳಿ ಅವ್ರು ಹೋಗಿರೋದು. ಇವಾಗ ಸದ್ಯ ನಮ್ಗೆ ಅವ್ರು ಯಾರೂ ಸಿಗೋದಿಲ್ಲ. ನಾವು ಒಂಟಿ ಪ್ರಯಾಣ ಮಾಡ್ಕೊಂತ ಹೋಗೋಣ. ಮುಂದೆ ಹೋಗಿ ಅಲ್ಲಿ ಡ್ರೈ ಫ್ರೂಟ್ಸ್ ಅಂಗಡಿ ಹತ್ರ ಸಿಗೋಣ. ಬನ್ನಿ ಮುಂದೆ ಹೋಗೋಣ. ಇವಾಗ ಐಟಮ್ ಎಲ್ಲ ತಾಂಡ್ವಿ. ಎಷ್ಟು ತಾಂಡ್ವು ಅಂದರೆ ಜಾಸ್ತಿ ತಾಂಡಲಿಲ್ಲ, ಒಂದು 4,500 ರೂಪಾಯಿಗೆ ತಾಂಡ್ವಿ. ನಮ್ಮ ಹತ್ರ ದುಡ್ಡು ಖಾಲಿಯಾದವು. ನಮ್ಮ ಓನರಿಗೆ ಫೋನ್ ಮಾಡಿದೆ ರಾತ್ರಿ 2 ಗಂಟೆಗೆ, ದುಡ್ಡು ಖಾಲಿಯಾಗಿದ್ದಾವೆ, ದುಡ್ಡು ಹಾಕೋಣ, ಹಿಂಗೆ ಐಟಮ್ ತಾಂಡಿದ್ದೀನಿ ಸಾಮಾನು ಮನೆಗೆ, ದುಡ್ಡು ಕಮ್ಮಿ ಬಿದ್ದತೆ ಅಂತಂದು. ಇಷ್ಟೊತ್ತಿನಾಗ ಯಾವ ಅಂಗಡಿ ಓಪನ್ ಇದೆ ಅಂದ. ಸಕಲೇಶ್ಪುರ ಘಾಟಕ್ಕೆ 24 hours ಅಂತ ಹೇಳಿದ್ವಿ. ಹಂಗೆ ಟಕ್ಕ ನಂಗೆ 2,000 ದುಡ್ಡು ಹಾಕಿದ. 2,000 ಕಮ್ಮಿ ಬಿದ್ದಿತ್ತು. ಕಮ್ಮಿ ಎಲ್ಲ ನಮ್ಮ ಹತ್ರ ದುಡ್ಡೇ ನಿಲ್ಲಾಗಿತ್ತು.
ಮತ್ತು ಬೆಳಗ್ಗೆ ಅನ್ಲೋಡಿಗೆ ತಿಂಡಿಗೆ ಖರ್ಚಿಗೆ ಅದಕ್ಕೆಲ್ಲ ಬೇಕಾಗುತ್ತಲ್ವಾ, ಅದಕ್ಕೆ ತಗೊಂಬಂದ್ವಿ. ಅಲ್ಲಿದಾವೆ ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ ಐಟಮು ಹಿಂದೆ ಇಟ್ಟಿದ್ದೀವಿ. ಜಾಸ್ತಿ ಏನು ಐಟಮ್ ತಗೊಳ್ಳಿಲ್ಲ, ಬರೀ ಕಾಜು ಬಾದಾಮು ಪಿಸ್ತಾ ಮತ್ತು ಗೋಡಂಬಿ ಟೀ ಪುಡಿ ಅಷ್ಟೇ ತಗೊಂಡಿದ್ದು. ಮೊನ್ನೆ ಬಂದಿನ ಒಂದು 3 ತಿಂಗಳಾಗೈತೆ ಅಷ್ಟೇ ತಗೊಂಡೋಗಿ ಇದು ಸಾಂಬಾರಿಗೆ ಬೇಕಾಗೋ ಐಟಮ್ಗಳು, ಅದಕ್ಕೆ ಇಷ್ಟು ತಗೊಂಡ್ವಿ. ಅದೆಲ್ಲ ಖಾಲಿ ಆದ್ಮೇಲೆ ಮತ್ತೆ ಬಂದರೆ ತಗೊಂಡ್ರಾತು. ಇವಾಗ ಮಾರನಹಳ್ಳಿ ಚೆಕ್ ಪೋಸ್ಟ್ ದಾಟ್ ಹೋಗ್ತಾ ಇದೀವಿ ನೋಡಿ. ಇಲ್ಲೇ 1 ಗಂಟೆ ಆಯಿತು. ನಾವು 1 ಅವರ್ ಗಾಡಿ ನಿಲ್ಲಿಸಿದ್ವಿ. ಏನಕ್ಕೋಸ್ಕರ ನಿಲ್ಲಿಸಿದ್ವಿ ಅಂದರೆ ಘಾಟಿಂದ ಕೆಳಗಲಿಂದ ಹತ್ತಿ ಬಂದಿರೋದು. ಒಂದು 25 ಕಿಲೋಮೀಟ್ರು 30 ಕಿಲೋಮೀಟ್ರು ಫುಲ್ ಹತ್ತಿ ಬಂದಿರೋದು. ಇದು ಘಾಟು, ದೊಡ್ಡ ಘಾಟು. ಇದು 40 ಕಿಲೋಮೀಟ್ರ್ ಇರೋದು. ಎಲ್ಲಿಂದ ಅಂದರೆ ಗುಂಡೆಯಿಂದ ಹಿಡಿದು ಸಕಲೇಶ್ಪುರವರೆಗೂ ಘಾಟೆ. ಇದು ಮುಕ್ಕಾಲು ಭಾಗ ಹತ್ತಿದ್ವಿ. ಇಲ್ಲಿಂದ ಒಂದು ಕಾಲು ಭಾಗ ಐತೆ ಅಷ್ಟೇ. ಸಕಲೇಶ್ಪುರ ಇನ್ನು ಎಷ್ಟು ಕಿಲೋಮೀಟ್ರ್ ಐತೆ ಗುರು? 12 ಕಿಲೋಮೀಟ್ರ್ ಐತೆ. ಮುಕ್ಕಾಲು ಭಾಗ ಹತ್ತು ಬಂದಿದ್ದೀವಿ. ಇಂಜಿನ್ ಫುಲ್ ಹೀಟ್ ಆಗಿರುತ್ತೆ, ಅದಕ್ಕೆ ಗಾಡಿ ನಿಲ್ಲಿಸಿದ್ದು ನೋಡಿ. 14 ಕಿಲೋಮೀಟ್ರ್ ಐತೆ. ಇಲ್ಲೇ 1 ಗಂಟೆ ಆಗೈತೆ. ನಾವಿನ್ನು ಇದು ಹಾಸನ್ಗೆ ಹೋಗೋಷ್ಟು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇಲ್ಲಿಂದ ಸಕಲೇಶ್ಪುರಿಗೆ ಹೋದ್ ಬಂದರೆ ಅಲ್ಲಿಂದ ಆರಾಮಾಗಿ ಹೋಗ್ಬಿಡ್ತೀವಿ ನೋಡಿ. ಇಲ್ಲಿಂದ ಎಲ್ಲ ಫುಲ್ 4 ಲೈನ್ ಹೈವೇ ಕಂಪ್ಲೀಟ್ ಆಗಿಬಿಟ್ಟೈತೆ. ಇಲ್ಲ ಗುರು, ಈ ಕಡೆ ಬರ್ತೈತೆ ಗಾಡಿ, ಡೈವರ್ಷನ್ ಇರ್ಬೋದೇನೋ ಮೋಸ್ಟ್ಲಿ. ಕಂಪ್ಲೀಟ್ ಆಗೈತೆ. ಹಾಸನ ಬಂದು 50 ಕಿಲೋಮೀಟ್ರ್ ಐತೆ. ನೋಡೋಣ ಪೂರ್ತಿ ಇದು ಖಾಲಿ ಆಗುತ್ತೆ. ಇದು ಮಂಗಳೂರು ಯಾಕೆ ಬರ್ತದೆ ಗುರು? ಮಂಗಳೂರಿಂದ ಬರ್ತಾಯಿದ್ದೀನಿ. ಸಾಣಿಕೇರಿವರೆಗೂ ಹೋಗೋಣ. ಸಾಣಿಕೇರಿಗೆ ಹೋದ್ಮೇಲೆ ಹೇಳೋಣ ಬೆಳಗ್ಗೆ ಎಷ್ಟೊತ್ತಿಗೆ ಖಾಲಿ ಆಗುತ್ತೆ ಏನು ಅಂತೇಳಿ ನೋಡಬೇಕು. ನಮ್ಗೆ ಯಾಕೋ ನಿದ್ದೆ ಬಂದಂಗೆ ಆಯಿತು. ನಿಲ್ಲಿಸಿದ್ವಿ, ಒಂದು ಚಹಾ ಕುಡಿದ್ವಿ, ಕಾಫಿ ಕುಡಿದ್ವಿ. ಗ್ರೀನ್ ಟೀ, ಬ್ಲ್ಯಾಕ್ ಟೀ ಎಲ್ಲ ಇತ್ತು. ಆದರೆ ಕಾಫಿ ಕುಡಿದು ಬಂದ್ವಿ. ಯಾರಿಗೂ ಈ ಬಸ್ನೇ ಹಿಂಗೆ ಬರ್ತಿದ್ದಾನೆ ನೋಡಿ. ಇದು ಗ್ಯಾರಂಟಿ ಗೋರ್ಮೆಂಟ್ ಬಸ್ಸೇ. ಹಿಂಗೆ ಬರೋದಕ್ಕೆ ನಮಗೆ ಸಿಟ್ಟು ಬರೋದು ನೋಡಿ. ಎಲ್ಲಿ ಓವರ್ಟೇಕ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಒನ್ವೇ ಅದು ಡೈವರ್ಷನ್ ಕೊಟ್ಟಿದ್ದಾರೋ ಅದ್ರಾಗೂ ಅರ್ಜೆಂಟ್ನೇ ನುಗ್ಗಿ ಬರ್ತಾನೆ. ಅರ್ಜೆಂಟ್ ಇರಬಾರ್ದು, ಪ್ಯಾಸೆಂಜರ್ ಇರ್ತಾರೆ. ಇವಾಗ ನಾವೇ ರಾಂಗ್ ರೂಟ್ನಾಗ ಹೋಗ್ಬೇಕಾಗಿತ್ತು ನೋಡಿ. ಯಾಕಂದರೆ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಹಂಗಾಗಿ ಇಲ್ಲೊಂದು ಸ್ವಲ್ಪ ದೂರ ಅಷ್ಟೇ ನೋಡಿ. ಬನ್ನಿ ಹಾಸನ ದಾಟಿ ಸಿಗೋಣ. ಇಲ್ಲ ಮುಂದೆ ಗಾಡಿ ಐತಲ್ಲ, ಬಳ್ಳಾರಿ ಗಾಡಿ RRL. ಪಾಪ ಮಿಷಿನಾಗ ವೀಲ್ ನಟ್ಟು ಫುಲ್ ಟೈಟ್ ಮಾಡಿಸ್ಕೊಂಡು ಬಂದರೆ ಸೆಕೆಂಡ್ ಆಕ್ಸಲ್ಲಿಗೆ ಪಂಚರ್ ಆಗಿತ್ತು. ಇಬ್ಬರು ತುಳಿದು ಲಿವರ್ ಎಲ್ಲ ಮುರಿದ್ಬಿಟ್ಟಾರೆ. ಸಣ್ಣ ಲಿವರ್ ಅಂತೂ ತುಂಡು ಹಾಕ್ಬಿಟ್ಟತೆ. ನಾವು ಬರ್ತಿದ್ವಿ ಕೈ ಅಂದ್ರೆ ಇಬ್ಬರು. ನಾವು 34 ಪಾಸಿಂಗ್ ನೋಡಿ ನಿಲ್ಲಿಸಿ ಏನಂದರೆ ಅಣ್ಣ ಲಿವರ್ ಕೊಡ್ರಿ ಅಂದ್ರೆ ತಡೆಯಕ್ಕೆ ನಮ್ಮದು ಲಿವರ್ ಮುರಿದಿತ್ತು. ಇಬ್ಬರು ಹತ್ತಿದ್ರು ಅಂತೇಳಿ ನಮ್ಮ ಹತ್ರ ಹೆಂಗೋ ಪೈಪ್ ಇತ್ತಲ್ಲ, ಪೈಪ್ ಕೊಟ್ಟು ಲೂಸ್ ಮಾಡಿ ಟೈಪ್ ಚೇಂಜ್ ಮಾಡ್ಕೊಂಡ್ರು. ನಾವು ಇಸ್ಕೊಂಡು ಬಂದ್ವಿ. ಜಾಕ್ ಒಳಗೆ ಇಟ್ಕೊಂತಿದ್ದಾರೆ. ಮಿಷಿನ್ನಾಗ ಟೈಟ್ ಮಾಡಿದರೆ ಹಂಗೆ ಆಗೋದು ನೋಡಿ ಗುರು. ಮಿಷಿನಿಂದು 3 ಗಂಟೆ ಅಲ್ಲಿ ಮಿಷಿನ್ನಾಗ ಟೈಟ್ ಮಾಡಿದರೆ ಹಂಗೆ ಅದು. ಮಿಷಿನ್ ಏನು ಮಾಡ್ತಾರೆ ಅಂದರೆ 3 ನಂಬರ್ಗೆ ಇಟ್ಟು ಹೊಡೆದು ಬಿಡ್ತಾರೆ. ನಾವು ಹೇಳಿದ್ರು ಮಾಡಲ್ಲ ಅವ್ರು 2 ನಂಬರ್ಗೆ. ಅದೇನಾಗುತ್ತೆ ಅಂದರೆ ದಬ್ಬಾಸ್ ಹೊಡಿತಾರೆ. ಮಿಷಿನ್ನಾಗ ಟೈಟ್ ಮಾಡಿದರೆ ಒಂದು ಪೈಪ್ ಇಟ್ಕೊಂಡೇ ಇರಲೇಬೇಕು, ಒಂದು 5 ಅಡಿದು. ಅದು ಲಿವರಿಗೂ ಬಗ್ಲಿಲ್ಲ. ಅವಾಗಿದ್ದು ತಡೆಯೋಣ, ನಂದು ಲಿವರ್ ಕಟ್ಟಾದಿತ್ತು ಅಂತೇಳಿ ಪೈಪ್ ತಂದ್ವಿ. ಅವಣ್ಣ ಲಿವರ್ ಕಟ್ಟಾರೆ ದುಡ್ಡು ಕೊಡ್ತೀನಿ ಅಂದ. ದುಡ್ಡಿಂದ ಇರಲಿ, ಇಲ್ಲಿ ಮಧ್ಯರಾತ್ರಿ ಏನು ಮಾಡ್ತೀವಿ ಅಂದಾಗ ಪೈಪ್ ತಕ್ಕೊಟ್ಟು ಲೂಸ್ ಮಾಡಿದ್ವಿ. ಎಲ್ಲ ಲೂಸ್ ಆಗಿದೆ. ಒಂದೇ ಒಂದು ನಟ್ಟಿಗೆ ಎಲ್ಲ ಏನೇನೋ ಸರ್ಕಸ್ ಮಾಡಿದ್ರು ಪಾಪ. ಮಧ್ಯರಾತ್ರಿ ಹಿಂಗಾದ್ರೆ ಕಷ್ಟ, ಏನು ಮಾಡೋಂಗಿಲ್ಲ. ನಮ್ಮ ಬಳ್ಳಾರಿ ಗಾಡಿ ನಮ್ಮ ಸ್ಟೇಟ್ನಾಗೆ. ಬೇರೆ ಸ್ಟೇಟ್ನಾಗ ಆಗಿದ್ದರೆ ಬೇರೆ ಸ್ಟೇಟ್ನಾಗ ಕರ್ನಾಟಕ ಗಾಡಿಗೆ ನಿಲ್ಲಿಸ್ತಿದ್ವಿ, ಬೇರೆ ಗಾಡಿಗೆ ನಿಲ್ಲಿಸಲ್ಲ ನೋಡಿ. ಇದು ರುದ್ರವನಹಳ್ಳಿ ಅಂತೇಳಿ. ಉಳಿಯಾರು ಯಾಕೆ ಬರ್ತೈತೆ ತಿಪ್ಟೂರು ಗಡ್ಸಿ ರೋಡ್ ಬಂದ್ ಮಾಡ್ಯಾರಂತೆ. ಗಡ್ಸಿದ್ದ ಲೆಫ್ಟಿಗೆ ಹೊಡ್ಕೊಂಡು ಅರಸೀಕೆರೆ ಮೇಲೆ ಹೋಗೋಣ. ಬನ್ನಿ. ಟೈಮ್ ಎಷ್ಟಾಯ್ತು ಗುರು? ಇಲ್ಲೇ 3:30 ಆಯ್ತು. ಹೋಗೋಣ. ಇನ್ನೇ ನಿದ್ದೆ ಬಂದಂಗೆ ಆಗ್ತಿತ್ತು ನಮಗೆ. ಅವ್ರ ಹತ್ರ ನಿಂತ್ಕೊಂಡು ನಿದ್ದೆನೂ ಹೋಯ್ತು. ಗಡ್ಸಿನ ಚಹಾ ಅಂಗಡಿ ತೆಗ್ದಿರ್ತವೆ, ಚಹಾ ಕುಡ್ದು ಹೋಗೋಣ ಬನ್ನಿ.